ಬೆಳಗ್ಗಿಂದ ನಾನು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥ ನಾರಾಯಣವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ನ ಕಮಿಷನರ್ ಆದಂಥ ಮಂಜುಶ್ರೀಯವರು ಮತ್ತು ಅನೇಕ ಮಂದಿ ವೆಂಟಿಲೇಟರ್ ಸಂಬಂಧಪಟ್ಟಿರುವಂಥ ತಜ್ಞರು, PP ಕಿಟ್ಗೆ ಸಂಬಂಧಪಟ್ಟಿರುವಂಥ ಹಿರಿಯರು ಸಾಕಷ್ಟು ಬೆಳಗ್ಗೆಯಿಂದ ಚರ್ಚೆ ಆಗಿ ನಿಮ್ಮ ಹತ್ರ ಸ್ಪಷ್ಟವಾಗಿ ಉತ್ತರ ಕೊಡಲೇಬೇಕು ಅನ್ನೋಂಥ ತೀರ್ಮಾನದಿಂದ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಬಂದು ಇಲ್ಲಿ ಕುಂತಿದ್ದೀವಿ. ಸ್ನೇಹಿತರೆ, ಪ್ರಥಮ ಬಾರಿಗೆ ಒಂದು ವಿಷಯವನ್ನು ತಾವೆಲ್ಲರೂ ಕೂಡ ನೆನಪಿಡ್ಕೋಬೇಕು. ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ಈ ಸಿಚುವೇಶನ್ ಬರುತ್ತಂದೇಳಿ ನಾವು ಯಾರು ಕೂಡ ಫೇಸ್ ಮಾಡಿದಂಥವ್ರಲ್ಲ, ನಾವ್ಯಾರು ಕೂಡ ಊಹಿಸ್ಕೊಂಡವ್ರು ಕೂಡ ಅಲ್ಲ. ಯಾಕಂದರೆ ಈ ಕೋವಿಡ್ ಅನ್ನಂಥದ್ದು, ಈ ವೈರಸ್ಸು ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಮಂಡಲದಂಥ ಸಚಿವರು ಎಲ್ಲರೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿ ಇವತ್ತು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ, ಈ ರಾಜ್ಯದಲ್ಲಿದ್ದಂಥ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಒಂದು ಕಡೆ ನೀವು ಅರ್ಥ ಮಾಡ್ಕೋಬೇಕು, ಡಿಮ್ಯಾಂಡ್ ಜಾಸ್ತಿ ಇದ್ದಂಥ ಟೈಮಲ್ಲಿ ಸಪ್ಲೈ ಮಾಡೋಂಥವ್ರು ಕಡಿಮೆ ಇರ್ತಾರ, ಸಪ್ಲೈ ಮಾಡೋಂಥವ್ರು ಜಾಸ್ತಿ ಆದಂಥ ಟೈಮಲ್ಲಿ ಡಿಮ್ಯಾಂಡ್ ಮಾಡೋಂಥವ್ರು ಕಡಿಮೆ ಆಗ್ತಾರೆ ಅನ್ನೋಂಥದ್ದು ತಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇವತ್ತಿದ್ದಂಥ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನೀವು ಕೇಳಿದಂಥ ಪ್ರಶ್ನೆ ಎಲ್ಲ ಉತ್ತರವನ್ನು ಕೊಡೋ ಸಲುವಾಗಿ ಇಲ್ಲಿ ಕುಂತಿದ್ದೀವಿ. ಯಾಕಂದರೆ ಇವತ್ತಿದ್ದಂಥ ನಮ್ಮ ಸರ್ಕಾರದಲ್ಲಿ ಎಲ್ಲ ಕೂಡ ಪಾರದರ್ಶಕವಾಗಿ ಇವತ್ತು ಖರೀದಿ ಮಾಡೋಂಥ ಕೆಲಸ ಮಾಡಿದ್ದೀವಿ. ಯಾಕಂದರೆ ಇವತ್ತು ಆರೋಪಣೆಗಳು ಭಾಳಷ್ಟು ಇವತ್ತು ಕೇಳ್ತಾ ಇದ್ದಾವೆ. ಸ್ನೇಹಿತರು ಕೇಳ್ತಾ ಇದ್ರು, ರಾಮುಲು ಅವರೇ, ಉಪಮುಖ್ಯಮಂತ್ರಿಗಳೇ, ಇವತ್ತು ಬೀದಿಯಲ್ಲಿ ಮಾತಾಡ್ತಾ ಇದ್ರು. ಸತ್ಯ, ಇವತ್ತು ಬೀದಿಯಲ್ಲಿ ಮಾತಾಡೋದ್ರ ಜೊತೆಲಿ ಅಪೋಸಿಷನ್ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅಪೋಸಿಷನ್ ನಾಯಕರು ಮಾತಾಡುವಂಥ ಟೈಮಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ನಾಯಕರಾಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗಾಗಿರ್ಬೋದು, ಒಂದು ವಿಚಾರವನ್ನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇವತ್ತು ವೆಂಟಿಲೇಟರ್ಸ್ ಖರೀದಿ ವಿಚಾರದಲ್ಲಿ ಟೆಕ್ನಿಕಲ್ ಆಗಿ ಏನು ಹೇಳ್ಬೇಕನ್ನಂಥ ವಿಚಾರದ ಬಗ್ಗೆ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಅವ್ರು ಹೇಳ್ತಾರೆ. ಅವರು ಒಂದೇ ಒಂದು ಆರೋಪಣೆ ಮಾಡಿರೋಂಥದ್ದು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಆರೋಪಣೆ ಏನಂದ್ರೆ, ಒಂದೊಂದು ವೆಂಟಿಲೇಟರ್ಗೆ 4 ಲಕ್ಷ ರೂಪಾಯಿದ ರೀತಿಯಲ್ಲಿ ಸುಮಾರಿಗೆ 1000 ವೆಂಟಿಲೇಟರ್ ಖರೀದಿ ಮಾಡಿದರ, ಅದರಲ್ಲಿ 40 ಕೋಟಿ ರೂಪಾಯಿ ಆಗಬೇಕಾಗಿತ್ತು, 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಿದಾರನ್ನಂತ ಆರೋಪಣೆ ಸರ್ಕಾರದ ಮೇಲೆ ಮತ್ತು ಆರೋಗ್ಯ ಇಲಾಖೆ ಮೇಲೆ ಮಾಡಿದರು. ಯಾಕಂದ್ರೆ ಯಾವುದೇ ಇವತ್ತು ವೆಂಟಿಲೇಟರ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ಯಾರಾಮೀಟರ್ ಮೇಲೆ ಖರೀದಿ ಮಾಡಬೇಕಾಗುತ್ತೆ. ಒಂದೊಂದು ವೆಂಟಿಲೇಟರ್ 4 ಲಕ್ಷ ರೂಪಾಯಿಗೆ ಬರ್ತಾವ. ಒಂದೊಂದು ವೆಂಟಿಲೇಟರ್ಗಳು 4 ಲಕ್ಷ ರೂಪಾಯಿದಿಂದ ಪ್ರಾರಂಭ ಆಗಿ 50 ರಿಂದ 60 ಲಕ್ಷ ರೂಪಾಯಿ ತನಕ ಕೂಡ ವೆಂಟಿಲೇಟರ್ಗಳು ಇದಾವೆ. ನಮ್ಮ ಉಪಮುಖ್ಯಮಂತ್ರಿಗಳು ಬೆಳಿಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಕೂಡ ಪ್ರಶ್ನೆ ಕೇಳಿದೆ, ಯಾಕೆ ಇಷ್ಟು ಜಾಸ್ತಿ ಆಯಿತು ಅಂತೇಳಿ. ಅವ್ರು ಹೇಳ್ತಾ ಇದ್ರು, ಇದು ಜಾಸ್ತಿ ಆಗಲಿಕ್ಕೆ ಕಾರಣ ಏನಂದ್ರೆ ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದಾವ, ಕೆಲವೊಂದು ಟೆಕ್ನಿಕಲ್, ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ, ನಾವು ಕೆಲವೊಂದು ಮೊಬೈಲಲ್ಲಿ ಖರೀದಿ ಮಾಡೋಂಥ ಟೈಮಲ್ಲಿ ಜಾಸ್ತಿ ಸ್ಪೆಸಿಫಿಕೇಶನ್ ಇದ್ರೆ ಒಂದು ರೇಟು, ಕಡಿಮೆ ಸ್ಪೆಸಿಫಿಕೇಶನ್ ಇದ್ರೆ ಯಾವ ರೀತಿಯಲ್ಲಿ ಒಂದು ರೇಟ್ ಆಗುತ್ತೇನೋ, ಈ ವೆಂಟಿಲೇಟರ್ ಅಲ್ಲಿ ಕೂಡ ಈ ಸ್ಪೆಸಿಫಿಕೇಶನ್ ಜಾಸ್ತಿ ಇರೋ ಕಾರಣ 4 ಲಕ್ಷದಿಂದ ಸುಮಾರಾಗಿ 50-60 ಲಕ್ಷ ರೂಪಾಯಿ ತನಕ ಆಗುತ್ತೆ ಅನ್ನೋಂಥ ಅಭಿಪ್ರಾಯವನ್ನು ಕೂಡ ಕೊಟ್ಟರು ವೆಂಟಿಲೇಟರ್ ವಿಚಾರದಲ್ಲಿ. ಅದೇ ರೀತಿಯಲ್ಲಿ ಇವತ್ತು ವೆಂಟಿಲೇಟರ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಯಾವುದೇ ವಿಚಾರ ಆಗಿರ್ಬೋದು, ಒಂದು ರಾಗಿ ಕಾಳಷ್ಟು ಕೂಡ ಮುಚ್ಚಿಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಅದು ಏನೇ ಆಗಲಿ, ಇವತ್ತು ಅಪೋಸಿಷನ್ ನಾಯಕರು ಏನು ಪ್ರಶ್ನೆ ಕೇಳಿದಾರೋ ಎಲ್ಲ ಉತ್ತರವನ್ನು ಕೂಡ ಸಲುವಾಗಿ ನಾನು ಸಿದ್ಧವಾಗಿದ್ದೇನೆ. ಯಾಕಂದ್ರೆ
ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲೇ ಇದ್ವಿ. ಆ ಕೋವಿಡ್ ಪ್ರಾರಂಭ ಆದಂಥ ಟೈಮಲ್ಲಿ ಎಲ್ಲ ರಾಜ್ಯದಲ್ಲಿದ್ದಂಥ ಎಲ್ಲ ಶಾಸಕರು ವೆಂಟಿಲೇಟರ್ ಬೇಕು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಹಾಸ್ಪಿಟಲ್ ಆಗಿ ಮಾಡಬೇಕಾದ್ರೆಗಿನ ವೆಂಟಿಲೇಟರ್ ಬೇಕಂದೇಳಿ ಬಹಳಷ್ಟು ದೊಡ್ಡ ಡಿಮ್ಯಾಂಡ್ ಇತ್ತು. ಅವತ್ತಿನ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ HALಗೆ ಸುಮಾರಿಗೆ 2149 ವೆಂಟಿಲೇಟರ್ ಬೇಕೆಂದೇಳಿ ಅವತ್ತು ನಾವು ಒಂದು ಒಪ್ಪಿಗೆಯನ್ನು ಕೊಟ್ವಿ. ಆ ಒಪ್ಪಿಗೆಯನ್ನು ಕೊಟ್ಟ ನಂತರ ಇಲ್ಲಿ ತನಕ ಆಗಿದೆ ನಮ್ಗೆ ಬಂದಿರೋದು ಅಂದರೆ 640 ಮಾತ್ರ ವೆಂಟಿಲೇಟರ್ಗಳು ಬಂದಿದಾವ. ಅದು ಕೂಡ ವೆಂಟಿಲೇಟರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ₹1 ಕೂಡ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿರುವಂಥ ವೆಂಟಿಲೇಟರು ಅದು 640. ಅದೇ ರೀತಿಯಲ್ಲಿ ಇವತ್ತು ವೆಂಟಿಲೇಟರು ಇನ್ನೊಂದು ಕಂಪನಿಗೆ ಅಲ್ಲಿಗೆ ಆರ್ಡರ್ ಕೊಟ್ಟಿವಿ. ಅದು ಮೈಸೂರದಲ್ಲಿದ್ದಂಥ ಸ್ಕ್ಯಾನರ್ ಕಂಪನಿಗೆ ಆ ವೆಂಟಿಲೇಟರ್ ಕೊಟ್ಟಿವಿ. ಆ ವೆಂಟಿಲೇಟರ್ ಒಂದು ವೆಂಟಿಲೇಟರ್ ಎಷ್ಟು ಕೊಟ್ಟಿವಿ ಅಂದರೆ ₹5,60,000 ಒಂದು ವೆಂಟಿಲೇಟರ್. ಆ ₹5,60,000 ಒಂದು ವೆಂಟಿಲೇಟರ್ ಅಂದರೆ ನಮಗೆ ಇಲ್ಲಿ ತನಕ ಎಷ್ಟು ವೆಂಟಿಲೇಟರ್ ಬಂದಿರುವುದು ಒಂದು ಯೋಚನೆ ಮಾಡಿ. ಕೇವಲ 80 ವೆಂಟಿಲೇಟರ್ ಮಾತ್ರ ಬಂದಾವ. ಆ 80 ವೆಂಟಿಲೇಟರ್ಗೆ ರೊಕ್ಕ ಎಷ್ಟು ಖರ್ಚಾಗಿದೆ ಅಂದ್ರೆ ಇನ್ನ ₹7,28,00,000 ಖರ್ಚಾಗಿದೆ. 80 ವೆಂಟಿಲೇಟರ್ಗೆ ₹7,28,00,000 ಖರ್ಚಾಗಿದೆ. ಅದೇ ರೀತಿಯಲ್ಲಿ ಇನ್ನ 28 ವೆಂಟಿಲೇಟರ್ಗಳು, ಒಂದು ಹೈ ಸ್ಪೆಸಿಫಿಕೇಶನ್ ವೆಂಟಿಲೇಟರ್ ಅಂದ್ರೆ ICUದಲ್ಲಿ ಬಳಕೆ ಆಗ್ತಾರೆ. ICU ಅಂದ್ರೆ ಆಪರೇಷನ್ ಥಿಯೇಟರ್ದಲ್ಲಿ ಬಳಕೆ ಆಗುತ್ತೆ. ಒಂದು ಮಾತ್ರ. ಆ ಒಂದಕ್ಕೆ 18,20,000 ಇಟ್ಟಿವಿ. ಇನ್ನು 11 ವೆಂಟಿಲೇಟರ್ಗೆ 12 ವೆಂಟಿಲೇಟರ್ಗೆ ಅದು ಕೇವಲ ಸುಮಾರಾಗಿ ಒಂದು 20 ಲಕ್ಷ ಮಾತ್ರ ಖರೀದಿ ಮಾಡಿದ್ವಿ. ಟೋಟಲ್ ಆಗಿ 28 ವೆಂಟಿಲೇಟರ್ಗೆ ನಾವು ಖರೀದಿ ಮಾಡಿರೋದು ₹3,33,00,000ಕ್ಕೆ ಖರೀದಿ ಮಾಡಿದ್ವಿ. ಅದೇ ರೀತಿ ಒಟ್ಟಾರೆಗೆ ವೆಂಟಿಲೇಟರ್ಗಳು ಸಿದ್ದರಾಮಯ್ಯ ಹೇಳ್ತಾ ಇದ್ರು ವೆಂಟಿಲೇಟರ್ ಖರೀದಿ ವಿಚಾರದಲ್ಲಿ ಅವ್ಯವಹಾರ ಆಗಿರೋದು ಎಷ್ಟು ಕೋಟಿ, ಕೇವಲ ಒಂದು ವೆಂಟಿಲೇಟರ್ದಲ್ಲೇ ₹120 ಕೋಟಿ ಅವ್ಯವಹಾರ ಆಗಿದೆ. 40 ಕೋಟಿಗೆ ಬರಬೇಕಾಯ್ತು, ₹120 ಕೋಟಿ ಖರೀದಿ ಮಾಡಿದಂದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಎಲ್ಲ ವೆಂಟಿಲೇಟರ್ಗಳು ಖರೀದಿ ಮಾಡಿರೋದು ಕೇವಲ ₹10,61,00,000 ಮಾತ್ರ ಖರೀದಿ ಮಾಡಿವಿ. ಅವ್ರು ಹೇಳಿರೋದು 40 ಕೋಟಿ, ₹10,61,00,000 ಖರೀದಿ ಮಾಡಿವಿ. ಇದು ವೆಂಟಿಲೇಟರ್. ಆಮೇಲೆ ಇನ್ನೊಂದಕ್ಕೆ ಹೋಗೋಣ. PP ಕಿಟ್ಗಳು, ಪರ್ಸನಲ್ ಪ್ರೊಡಕ್ಷನ್ ಕಿಟ್ಗಳು. ಸಿದ್ದರಾಮಯ್ಯ ಆರೋಪ ಏನು? ಸುಮಾರಾಗಿ 4,89,000 PP ಕಿಟ್ಗಳನ್ನು ಮಾರ್ಕೆಟ್ ರೇಟ್ ಎಷ್ಟು? ಮಾರ್ಕೆಟ್ ರೇಟ್ ಬಂದು 4,89,000 ಕಿಟ್ಗಳಿಗೆ ಆಗಬೇಕಾದಂಥ ರೇಟ್ 48,65,00,000 ಆಗಬೇಕಾಗಿತ್ತು. ಆದರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಖರೀದಿ ಮಾಡಿರೋದು ₹150 ಕೋಟಿ ಖರೀದಿ ಮಾಡಿದೆ. ಅವರು ಆರೋಪಣೆ ಮಾಡಿರೋಂಥದ್ದು. ಇವತ್ತು ನಮ್ಮ ಈ ಕೊರೋನಾ ವೈರಸ್ದಲ್ಲಿ ಯಾವತ್ತು ಪ್ರಾರಂಭ ಆಯಿತು? ಮಾರ್ಚ್ 9ನೇ ತಾರೀಕಿಗೆ ಇದು ಕೊರೋನಾ ವೈರಸ್ COVID-19 ಪ್ರಾರಂಭ ಆಯಿತು. ಆ ಪ್ರಾರಂಭ ಆದಂಥ ಟೈಮಲ್ಲಿ ಗುಲ್ಬರ್ಗದಲ್ಲಿ ದೇಶದಲ್ಲಿ ಪ್ರಥಮ ಬಾರಿಗೆ ಡೆತ್ ಆಯಿತು. ಡೆತ್ ಆದಂಥ ಟೈಮಲ್ಲಿ ಸ್ವತಃ ನಾನೇ ಹೋಗಿ ಅಲ್ಲಿ 2 ದಿನಗಳ ಕಾಲ ಇದ್ದು DCಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ, DHOಗಳಿಗೆ, ಡಾಕ್ಟರ್ಗಳಿಗೆ, ಈ ಫ್ರಂಟ್ ಲೈನ್ ವಾರಿಯರ್ಸ್ ಎಲ್ಲರೂ ಕೂಡ ಒಂದು ಶಕ್ತಿಯನ್ನು ತುಂಬಿ ಯಾರು ಎದುರುಬೇಡ್ರಿ, ನಿಮ್ಮೆಲ್ಲರೂ ಕೂಡ ಏನು ಫೆಸಿಲಿಟಿ ಬೇಕಾ ಸರ್ಕಾರ ಕೊಡುತ್ತಂದೇಳಿ ಅವ್ರಿಗೆ ಅವತ್ತು ಗುಲ್ಬರ್ಗದಲ್ಲಿ, ಕಲಬುರಗದಲ್ಲಿ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ವಿ. ಅಲ್ಲಿ ನೀವು ಪರ್ಸನಲ್ ಪ್ರೊಡಕ್ಷನ್ ಕಿಟ್ಟಲ್ಲಿ ಇವತ್ತು ಕೆಲವೊಂದು ಕಾಂಪೋನೆಂಟ್ಗಳಿದ್ದಾವೆ, ನೆನ್ಪಿಡ್ಕೊಳ್ಳಿ. ಕಾಂಪೋನೆಂಟ್ಗಳಿದ್ದಾವೆ. ಬೇಕಾದರೆ ನಾನು ಲೀಗಲ್ ಆಗಿ ಎಕ್ಸ್ಪೋರ್ಟ್ ಅಲ್ಲ ಅಂದರೆ ಕೂಡ ನೀವು ಬಹಳಷ್ಟು ತಿಳುವಳಿಕೆ ಇದ್ದಂಥ ಜನರು ಇಲ್ಲಿ ಕುಂತಿದ್ರಿ. ಆ ಕಾಂಪೋನೆಂಟ್ ವಿಚಾರದಲ್ಲಿ ಕೆಲವೊಂದು ಕಾಂಪೋನೆಂಟ್ಗಳು ಅವತ್ತಿದ್ದಂಥ ಸಂದರ್ಭದಲ್ಲಿ ಕೇವಲ 4 ಕಾಂಪೋನೆಂಟ್ ಮಾತ್ರ ಪರ್ಸನಲ್ ಪ್ರೊಡಕ್ಷನ್ ಕಿಟ್ಗಳಿತ್ತು. 4 ಕಾಂಪೋನೆಂಟ್ಗಳು ಅಂದರೆ ಅವರು ಹಾಸ್ಪಿಟಲ್ಗಳಲ್ಲಿ ಹೋದಂಥ ಟೈಮಲ್ಲಿ ಡಾಕ್ಟರ್ಗಳು ಹೇಳಿದ್ರು ಕೇವಲ 4 ಕಾಂಪೋನೆಂಟ್ ಇದ್ರೆ ಅವತ್ತು ನಾವು ಸುಮಾರಾಗಿ 1,50,000 ಕಿಟ್ಗಳು ತಗೋಬೇಕಂದೇಳಿ ಆ 4 ಕಾಂಪೋನೆಂಟ್ ಇದ್ದಂಥ ಪರ್ಸನಲ್ ಪ್ರೊಡಕ್ಷನ್ ಕಿಟ್ಗಳು ಮಾತ್ರ ತಗೊಂಡಿದ್ವಿ. ಡಾಕ್ಟರ್ಗಳು ಎಲ್ಲ ಕೂಡ ಸಲಹೆ ಕೊಟ್ಟರು. ಏನು ಸಲಹೆ ಕೊಟ್ಟರು? 4 ಕಾಂಪೋನೆಂಟ್ನಿಂದ ನಾವು ಹೋಗಿ ಪಾಸಿಟಿವ್ ಪೇಷಂಟ್ಗೆ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ.
ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದಕ್ಕಿಂತ ಮುಂಚೆ ತಾವು ನಿಮ್ಮ ಹತ್ತಿರದಂಥ ಸ್ಟಾಕು ನಾವು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಿಂದ ಏಡ್ಸ್ ಪೇಷಂಟ್ಗೆ ಏನು ಟೆಸ್ಟ್ ಮಾಡ್ತಾ ಇದ್ವು ಆ ಕಿಟ್ಗಳು ಕೊಟ್ರಿ. ಇವತ್ತು ತಾವು ಖರೀದಿ ಮಾಡಿರ್ತದೊಂದು ಕೇವಲ 4 ಕಾಂಪೋನೆಂಟ್ಗೆ ತಾವು ಖರೀದಿ ಮಾಡಿದ್ರಿ. ಅದರಿಂದ ನಾವು ಹೋಗಿ ಅವ್ರನ್ನ ಟೆಸ್ಟ್ ಮಾಡೋಕ್ಕಾಗಲ್ಲ, ನೀವು ಕೊಡಂಗಿದ್ರೆ ಮುಂದಿನ ದಿನಗಳಲ್ಲಿ 6 ಕಾಂಪೋನೆಂಟ್ ಇದ್ದಂಥ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಕೊಡಬೇಕೆಂದೇಳಿ ಅವರು ವಿನಂತಿ ಮಾಡಿದ ನಂತರ ನಾವು ಎಲ್ಲ ಸ್ಪೆಸಿಫಿಕೇಶನ್ ತಗೊಂಡು 6 ಕಾಂಪೋನೆಂಟ್ ಇದ್ದಂಥ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ನ ಸುಮಾರಾಗಿ 1 ಲಕ್ಷ ಕಿಟ್ಗಳನ್ನು ಆರ್ಡರ್ ಮಾಡಿದ್ವಿ. 6 ಕಾಂಪೋನೆಂಟ್ ಇದ್ದಂಥ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ನ 1 ಲಕ್ಷ ಕಿಟ್ಗಳು ಕೊಟ್ಟರೆ ಅವ್ರು ಸಪ್ಲೈ ಮಾಡಿರೋದು ಕೇವಲ 40,165 ಮಾತ್ರ ಸಪ್ಲೈ ಮಾಡಿದ್ರು. ನೆನ್ಪಿಡ್ಕೋಬೇಕಿದೆಲ್ಲ. ಯಾಕಂದ್ರೆ ಅದೇ ರೀತಿಯಲ್ಲಿ ಬಹಳಷ್ಟು ಮಂದಿ ಕಾಂಪಿಟೇಷನ್ಗಳು, ಡಿಮ್ಯಾಂಡ್ ಅಂದ್ರೆ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಇದೆ, ಸಪ್ಲೈ ಮಾಡೋರು ಯಾವನಿಲ್ಲ. ಎಲ್ಲರೂ ಕೂಡ ಇವತ್ತು ಡಿಮ್ಯಾಂಡ್ ಇವತ್ತು ಹೇಳ್ತಾರ. ನಮ್ಮ ಮಂಜುಶ್ರೀ ಅವ್ರಿಗೆ, ನಮ್ಮ ಜಾವೀದ್ ಅಖ್ತರ್ಗೆ ನಾನು ದಿನನಿತ್ಯ ತಲೆ ತಿನ್ನೋದು. ಪಾಪ ಅವರು ನನ್ನ ಫೋನಿಂದನೇ ಸುಸ್ತಾಗ್ತಾ ಇದ್ರು. ಅವ್ರು ಬಂದಾರ್ರಿ, ಅವ್ರು ಕೊಡ್ತಾರಂತಾರ. ಇಲ್ಲ ರೀ, ನಾವು ಕೊಡಕ್ಕೆ ಸಿದ್ದಿದ್ವಿ, ಅವ್ನು ಆರ್ಡರ್ ತೊಗೊಂತಾನೆ ಓಡೇ ಬಿಡ್ತಾನೆ, ಸಿಗಲ್ಲ ಅವನು. ಎಷ್ಟು ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ವಿ ಅಂದ್ರೆ ಅಷ್ಟು ಪರಿಸ್ಥಿತಿಯನ್ನು ಫೇಸ್ ಮಾಡಿದಂಥ ಟೈಮಲ್ಲಿ ಕೆಲವೊಂದು ಕಂಪನಿಗಳು ಬಂದು, ಇದು ಪ್ಲಾಸ್ಟಿಕ್ ಸರ್ಜಾ ಇಂಡಸ್ಟ್ರೀಸು, ಅಮರಾವತಿಯವರು, ಅದೇ ರೀತಿಯಲ್ಲಿ ಈ ಕಂಪನಿಗಳು ಯಾರು ನಾವು ಈ 6 ಕಾಂಪೋನೆಂಟ್ ಇದ್ದಂಥ ಕಂಪನಿಗಳಿಗೆ ಯಾರು ಆರ್ಡರ್ ಕೊಟ್ಟಿದ್ವೋ ಆ ಕಂಪನಿಗಳು ನಾವು ಗುರುತಿಸಿಲ್ಲ. ನಾವು ಗುರುತಿಸಿದಂಥ ಕಂಪನಿಗಳೆಲ್ಲ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಹೆಲ್ತ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ 10 ಕಂಪನಿಗಳು ಗುರುತಿಸಿದ್ವು. 10 ಕಂಪನಿಗಳಲ್ಲಿ ಈ ಕಂಪನಿಗಳು ಪ್ಲಾಸ್ಟಿಕ್ ಸರ್ಜಾ ಇಂಡಸ್ಟ್ರಿ ಅವರಿಗೆ, ಅಮರಾವತಿಯವರಿಗೆ, ಆ 10 ಕಂಪನಿಗಳಲ್ಲಿ ನಾವು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಗುರುತಿಸಿದಂಥ ಕಂಪನಿಗಳಿಗೆ ನಾವು ಕೊಟ್ಟಿದ್ವಿ. ಅದೇ ರೀತಿ 6 ಕಾಂಪೋನೆಂಟ್ಗಳಿಗೆ ಬಹಳಷ್ಟು ಮಂದಿ ಸುಮಾರಾಗಿ ಒಂದೊಂದು ಕಡೆ ಒಂದೊಂದು ಆದಂಥ ಟೈಮಲ್ಲಿ ಕೂಡ ಅವತ್ತಿದ್ದಂಥ 6 ಕಾಂಪೋನೆಂಟ್ಗಳಿಗೆ 25,000 ಕಿಟ್ಗಳನ್ನು ಆರ್ಡರ್ ಮಾಡಿದ್ವಿ. ಆದರೆ ಕೇವಲ 900 ಮಾತ್ರ ಸಪ್ಲೈ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಈ ಇಂಡೋಸ್ ಬಯೋಸ್ ಸೊಲ್ಯೂಷನ್ ಆಗಿರ್ಬೋದು, ಅವ್ರಿಗೆ 665 ಕಿಟ್ಗಳಿಗೆ ಒಂದು ಸಪ್ಲೈ ಮಾಡೋದು ಕೊಟ್ಟಿವಿ. ಅವ್ರು ಕೂಡ ಅವತ್ತು ಕೇವಲ ಸ್ವಲ್ಪ ಮಾತ್ರ ಸಪ್ಲೈ ಮಾಡಿದ್ರು. ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಕೇವಲ ಇವೆಲ್ಲ ಕೂಡ ಕಂಪನಿಗಳೆಲ್ಲ ಕೂಡ ಯಾವ್ಯಾವ ಕಂಪನಿಗಳೆಂದೇಳಿ ತಮಗೆ ಕಳಿಸ್ಕೊಡ್ತೀನಿ. ಆ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅದು ಸ್ಪೆಸಿಫಿಕೇಶನ್ ಮಾರ್ಗಸೂಚನೆ ಅನುಸಾರವಾಗಿ ಸಿಟಾರ್ ರೂಲ್ಸು ಮತ್ತು ICU ಅಪ್ರೂವಲ್ ಆಗಿರೋ ಕಾರಣ ಇಂಡಿಯನ್ ಮ್ಯಾನೇಜ್ ಮುಖಾಂತರ ಖರೀದಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಯಾವ ಕಂಪನಿಗಳಿಂದ ಕಳಿಸ್ಕೊಡ್ತೀವಿ ಅಂತೇಳಿ ತಮಗೆ ವಿನಂತಿಯನ್ನು ಕೂಡ ಮಾಡ್ತೀನಿ. ಅದು ಮುಂದುವರೆದಂಥ ಇವತ್ತು ಎಲ್ಲ ಅವಕಾಶಗಳಿಗೆ, ಎಲ್ಲ ಕಂಪನಿಗಳಿಗೆ ಒಂದು ಹೇಳ್ತಾ ಇದ್ರು. ಚೀನಾದಿಂದ, ಅದೇ ರೀತಿಯಲ್ಲಿ ಸಿಂಗಾಪುರ್ ಕಂಪನಿಗಳಿಗೆ ಯಾವ ರೀತಿಯಲ್ಲಿ ತಾವು ಖರೀದಿ ಮಾಡಿದ್ರಿ ಅನ್ನಂತ ನೀವು ಉಲ್ಲೇಖನವನ್ನು ಕೂಡ ಮಾಡಿದ್ವಿ. ಅವತ್ತಿದ್ದಂಥ ಕಂಪನಿಗಳಿಗೆ ಏನು ಅವತ್ತಿದ್ದಂಥ 10 ಕಾಂಪೋನೆಂಟ್ಗಳು ಬೇಕಂದ್ರು. ಕೇವಲ ಮುಂಚೆ 4 ಕಾಂಪೋನೆಂಟ್ ಇತ್ತು, 6 ಕಾಂಪೋನೆಂಟ್ ಆಯಿತು. 6 ಕಾಂಪೋನೆಂಟಿಂದ ನಾವು ಚೀನಾ ಕಂಪನಿ ಕೊಡುವಂಥತ್ತಲ್ಲಿ 10 ಕಾಂಪೋನೆಂಟ್ ಕಂಪನಿ, ಅದು ಚೀನಾ ಕಂಪನಿ ಆಗಿರೋ ಕಾರಣ ಅವತ್ತಿದ್ದಂಥ ಸಂದರ್ಭದಲ್ಲಿ ಚೀನಾ ಅವರಿಗೆ ಏನು ಅವತ್ತು ಚೀನಾ ಮತ್ತು ಹಾಂಗ್ಕಾಂಗ್ 3 ಕಂಪನಿಗಳಿಗೆ ಸಪ್ಲೈ ಮಾಡಬೇಕಂದೇಳಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವರು ಸಪ್ಲೈ ಕೂಡ ಮಾಡಿದ್ರು. ಅವತ್ತಿದ್ದಂಥ ಚೀನಾ ಮತ್ತು ಸಿಂಗಾಪುರದಿಂದ ಏನು 10 ಕಾಂಪೋನೆಂಟ್ ಇದ್ದಂಥ ಕಂಪನಿಗಳಿಂದ ಏನು ಖರೀದಿ ಮಾಡಿದ್ವೋ ಆ ಖರೀದಿ ಮಾಡಿದಂಥ ಟೈಮಲ್ಲಿ ಯಾರಿಗೂ ಕೂಡ ಡಾಕ್ಟರ್ಗಳು ಯಾರು ಕೂಡ ಪಾಸಿಟಿವ್ ಆಗಲಿಲ್ಲ. ಈ 10 ಕಾಂಪೋನೆಂಟ್ ಇದ್ದಂಥ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ನಿಂದ ಯಾರು ಕೂಡ ಅವತ್ತು ತೊಂದರೆ ಆಗಿಲ್ಲ ಅನ್ನೋಂಥದ್ದು ಕೂಡ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತೀನಿ. ಪ್ರತಿ ಕಿಟ್ಗೆ ಅವತ್ತು ಕೊಟ್ಟಂತ 3 ಕಂಪನಿಗಳಿಗೆ 2,117 ರೂಪಾಯಿ ಕೊಟ್ಟಿದ್ರು. ಅದು ಆಗಿ ಅವರು 1 ಲಕ್ಷ ಕಿಟ್ಗಳು ಕೂಡ ಸಪ್ಲೈ ಮಾಡಿದ್ರು. ಇದೆಲ್ಲ ಕೂಡ ಗ್ಲೋಬಲ್ ಹಾಂಗ್ಕಾಂಗ್ ಕಂಪನಿಯಲ್ಲಿ ಏಪ್ರಿಲ್ 10ನೇ ತಾರೀಕಿಗೆ ಪ್ರತಿ ಕಿಟ್ಗೆ ಇದು ಕೇವಲ ಅವತ್ತು ಏಪ್ರಿಲ್ 2ನೇ ತಾರೀಕಿಗೆ ರೇಟ್ ಎಷ್ಟಿತ್ತು? 2,117 ರೂಪಾಯಿ. ಅದೇ ರೀತಿಯಲ್ಲಿ ಗ್ಲೋಬಲ್ ಹಾಂಗ್ಕಾಂಗ್ ಕಂಪನಿಗೆ ಏಪ್ರಿಲ್ 10ನೇ ತಾರೀಕಿಗೆ ನೀವು ನೋಡಬೇಕು. ಏಪ್ರಿಲ್ 10ನೇ ತಾರೀಕಿಗೆ ಇದು 2,117 ರೂಪಾಯಿ ಏನಿತ್ತು, ಅದು ಏಪ್ರಿಲ್ 10ನೇ ತಾರೀಕಿಗೆ 2,104 ರೂಪಾಯಿ ಆಯಿತು, ಜಾಸ್ತಿ ಆಯಿತು. ಅದೇ ರೀತಿಯಲ್ಲಿ ಮುಂದುವರೆದಿರ್ಗಿನ ಬಿಗ್ ಫಾರ್ಮಸ್ಯೂಟಿಕಲ್ ಕಂಪನಿ ಚೈನಾ ಕಂಪನಿಗೆ ಅವತ್ತು ಏನು 2,104 ರೂಪಾಯಿಗೆ ಏಪ್ರಿಲ್ ನಿಂತು, ಅದು ಮತ್ತೆ ಪುನಃ ಅದು ಮೇ ತಿಂಗಳಿಗೆ ಹೋಗೋ ಒಳಗಡೆ ಏನಾಯ್ತು 2,049 ರೂಪಾಯಿ ಆಯ್ತು. ಅಂದ್ರೆ ಅವತ್ತು ಕೂಡ 1 ಲಕ್ಷ ಕಿಟ್ಗಳನ್ನು ಕೂಡ ಅವ್ರಿಗೆ ಎಲ್ಲ ಕೂಡ ಇವತ್ತು ಸಪ್ಲೈ ಮಾಡೋಂಥ ಕೆಲಸ ಕೂಡ ಮಾಡಿದ್ವಿ. ಯಾಕಂದ್ರೆ ಇವತ್ತು ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಇವೆಲ್ಲ ಕೂಡ ನಾವು ಒಟ್ಟಾರೆಯಾಗಿ ಇವತ್ತು ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗಳು ಖರೀದಿ ಮಾಡಿರೋದು ಕೇವಲ 71,35,00,000 ರೂಪಾಯಿದ 16,816 ರೂಪಾಯಿ ಖರ್ಚು ಮಾಡಿರೋದು.
ಆದರೆ ಸಿದ್ದರಾಮಯ್ಯ ಆರೋಪಣೆ ಎಷ್ಟು ನೋಡ್ರಿ, ಇದಕ್ಕೆ ತಗಿಲಿರುವಂತ ವೆಚ್ಚ ಏನ್ರಿ? ಟೋಟಲ್ ಕಿಟ್ಗಳು 16 ಲಕ್ಷ ಅಲ್ಲ, 9,65,000 ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗಳು. ಪ್ಲಾಸ್ಟಿಕ್ ಸರ್ಜ್ ಅಂತ ಹೇಳಿ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀರಾ ಸರ್? ಅದ ಎಲ್ಲ ಕೂಡ ಪ್ಲಾಸ್ಟಿಕ್ ಸರ್ಜ್ ಒಂದು ಕಂಪನಿ ಕೊಟ್ಟಿವಿ. ಕಳಪೆ ಅಂತ ನೀವು ರಿಜೆಕ್ಟ್ ಮಾಡಿದ್ರಲ್ಲ ಸರ್? ಯಾವುದು ಕಳಪೆ ಅಂತ ಹೇಳಿ ರಿಜೆಕ್ಟ್ ಮಾಡಿಲ್ಲ ಸರ್? ಇದೆಲ್ಲ ಕೂಡ ನಾವು ರೆಕಗ್ನೈಸ್ ಮಾಡಿದಂತ ಕಂಪನಿಗಳಲ್ಲ. ಇವೆಲ್ಲ ಕೂಡ ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಕಂಪನಿಗಳು ಇರ್ತಾವ. ಟೋಟಲ್ ಆಗಿ ಅಮೌಂಟ್ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗೆ ಖರೀದಿ ಮಾಡಿರಂಥದ್ದು 79,35,16,816 ರೂಪಾಯಿ ಖರ್ಚು ಮಾಡಿದ್ವಿ. ಒಟ್ಟು 79,35,16,816 ರೂಪಾಯಿ ಖರ್ಚಾಗಿದೆ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗೆ. ಸಿದ್ದರಾಮಯ್ಯ ಆರೋಪಣೆ ಎಷ್ಟು? 150 ಕೋಟಿ ರೂಪಾಯಿ. ಎಲ್ಲಿಂದ 160 ಕೋಟಿ ರೂಪಾಯಿ ಇತ್ತು ನಮಗಂತ ಗೊತ್ತಿಲ್ಲ. 150 ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ಆಗಿದೆ ಇಲ್ಲಿ ಅಂದೇಳಿ ಸಿದ್ದರಾಮಯ್ಯ ಆರೋಪಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೂರನೇದು N95 ಮಾಸ್ಕ್ ವಿಚಾರದಲ್ಲಿ ಮಾರ್ಚ್ 9ನೇ ತಾರೀಕಿಗೆ ವಿನೋಸನ್ ಅಂತ ಕಂಪನಿಯ ಒಂದು ಮಾಸ್ಕು ನಾವೆಷ್ಟು ಖರೀದಿ ಮಾಡಿದ್ವಿ? 147 ರೂಪಾಯಿ ಖರೀದಿ ಮಾಡಿದ್ವಿ. ಆ 147 ರೂಪಾಯಿಗೆ 1,50,000 ರೂಪಾಯಿ ಮಾಸ್ಕ್ಗಳು N95 ಮಾಸ್ಕ್ಗಳು ಖರೀದಿ ಮಾಡಿದ್ವಿ. ಅದು ಮಾರ್ಚ್ 4ನೇ ತಾರೀಕಿಗೆ ಪ್ಲಾಸ್ಟಿಕ್ ಸರ್ಜಾನ್ ಅಂತ ಕಂಪನಿಯಿಂದ ಎಷ್ಟು ಖರೀದಿ ಮಾಡಿದ್ವಿ? 1,20,000 ರೂಪಾಯಿ ಖರೀದಿ ಮಾಡಿದ್ವಿ. ನಂತರ ಮಾರ್ಚ್ 20ಗೆ ಟೆಕ್ನೋ ಏಟೆಕ್ ಕಂಪನಿಗೆ ಅದು N95 ಮಾಸ್ಕ್ಗಳು 165 ರೂಪಾಯಿ, ಅಲ್ಲಿ 147 ರೂಪಾಯಿ, ಇಲ್ಲಿ 156 ರೂಪಾಯಿ ರೀತಿಯಲ್ಲಿ ಅಲ್ಲಿ ಎಷ್ಟು ಖರೀದಿ ಮಾಡಿದ್ವಿ? 19,500 ಖರೀದಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಚ್ ಅಲ್ಲಿ 21ನೇ ತಾರೀಕಿಗೆ BYD ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ N95 ಮಾಸ್ಕ್ಗಳು 126 ರೂಪಾಯಿಗೆ 126 ರೂಪಾಯಿ, ಅಲ್ಲಿ 147, ಇಲ್ಲಿ 126 ರೂಪಾಯಿಗೆ ಖರೀದಿ 5 ಲಕ್ಷ ರೂಪಾಯಿ ಖರೀದಿ ಮಾಡಿ 5 ಲಕ್ಷ ಮಾಸ್ಕ್ಗಳನ್ನು ಖರೀದಿ ಮಾಡಿದ್ವಿ. ಅದೆಲ್ಲ ಕೂಡ ಇವತ್ತು ಸ್ಪೆಸಿಫಿಕೇಶನ್ ಯಾವ್ಯಾವ ಹೆಂಗಿದಾವನ್ನಂತ ವಿಚಾರ ನೋಡಿದಂತ ಟೈಮಲ್ಲಿ ಒಟ್ಟಾರೆಯಾಗಿ N95 ಮಾಸ್ಕ್ಗಳು ಖರೀದಿ ಮಾಡಿರೋಂಥದ್ದು 11,51,58,226 ಕೋಟಿ ರೂಪಾಯಿ. ಇದಕ್ಕೆ ಖರ್ಚಾಗಿರೋದು N95 ಮಾಸ್ಕ್ಗೆ ಕಂಪನಿಗಳೆಲ್ಲ ಹೇಳಿದೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇತ್ತು, ಯಾವಾಗ ಸಪ್ಲೈ ಕಡಿಮೆ ಆಗಿತ್ತು, ಯಾವಾಗ ಸಪ್ಲೈ ಜಾಸ್ತಿ ಆಗಿತ್ತು, ಡಿಮ್ಯಾಂಡ್ ಜಾಸ್ತಿ ಆದಂಥ ಟೈಮಲ್ಲಿ ನಾವು ಖರೀದಿ ಮಾಡಿರೋದು 11,51,58,226 ರೂಪಾಯಿಗಳು. 11,60,000. ಅದು ಅವ್ರು ಹೇಳಿದಂತ ಆರೋಪಣೆನು ಇದರಲ್ಲಿ ಕೂಡ ಬಹಳಷ್ಟು ದೊಡ್ಡ ಅವ್ಯವಹಾರ ಆಗಿದೆ ಅನ್ನಂತ ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿಯಲ್ಲಿ ಸರ್ಜಿಕಲ್ ಗ್ಲೌಸ್ ವಿಚಾರದಲ್ಲಿ ಅವ್ರು ಹೇಳಿದಂತ ಮಾತೇನು, ಈ ಸರ್ಜಿಕಲ್ ಗ್ಲೌಸ್ 200 ರೂಪಾಯಿ ಆಗುತ್ತೆ. 10 ಲಕ್ಷ ಗ್ಲೌಸ್ಗಳಿಗೆ ಮಾರ್ಕೆಟ್ ರೇಟ್ ಬಂದು 20 ಕೋಟಿ, ಆದರೆ ಖರೀದಿ ಮಾಡಿರುವಂಥದ್ದು 40 ಕೋಟಿ ರೂಪಾಯಿ ಅಂತ. 40 ಕೋಟಿ ರೂಪಾಯಿ. ಆ 40 ಕೋಟಿ ರೂಪಾಯಿದಲ್ಲಿ ಇವತ್ತು ಮಾರ್ಚ್ 9ನೇ ತಾರೀಕಿಗೆ ಕರೆದಂತ ಟೆಂಡರ್ದಲ್ಲಿ ಯಾರು ರಬಿನ್ ಕ್ವೀನ್ ಹೆಲ್ತ್ ಕೇರ್, ರೈಟ್, ರೂಬೋಪಿ ಕ್ವೀನ್ ಹೆಲ್ತ್ ಕೇರ್ ಪ್ರೊಡಕ್ಷನ್ ಅವರು ಕೇರಳದವ್ರು, ನಮ್ಗೆ ಯಾರು ಗೊತ್ತಿಲ್ಲ. ಆ ಕೇರಳದವರು ಸುಮಾರಾಗಿ 8 ರೂಪಾಯಿ 10 ಪೈಸೆಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ನಾವೇನು ಮಾಡಿದ್ವಿ, 1,80,000 ರೂಪಾಯಿ ಕೊಡ್ರಿ ಅಂತೇಳಿ ಅವ್ರಿಗೆ ಆರ್ಡರ್ ಮಾಡಿದ್ವಿ. ಆದರೆ ಅವ್ನು ಎಲ್ಲೋ ಏನಿಲ್ಲ ಗೊತ್ತಿಲ್ಲ ಆಗಲಿ ಅವನು ಸಪ್ಲೈ ಮಾಡಲಿಲ್ಲ. ಯಾಕಂದ್ರೆ ಅವ್ನಿಗೆ ಸಾಲುತ್ತನ್ನೆಲ್ಲ ಗೊತ್ತಿಲ್ಲ, ಅವ್ನು ಸಪ್ಲೈ ಮಾಡಿಲ್ಲ, ಕೇರಳ ಅವ್ನು ಹೋಗ್ಬಿಟ್ಟ. ಆ ತಕ್ಷಣ ಬೇರೆಯವರು ಇದ್ದಂಥ ಟೈಮಲ್ಲಿ ಆ L1 ಬಿಲ್ಡರ್ಸ್ ಅಲ್ಲಿ ಏನು ಆಶ್ಕೋ ಏಜೆನ್ಸಿ ಅಂದ್ರಿಗಿನ ಬೆಂಗಳೂರವರು, ನಮ್ಮ ಬೆಂಗಳೂರವರು, ಅವ್ನು ಕೇರಳದವ್ರನ್ನ ಬಿಟ್ವಿ, ಬೆಂಗಳೂರವ್ರನ್ನ ಬಂದ.
ಬಂದಂಥ ಟೈಮಲ್ಲಿ ಅವನಿಗೆ ಆರ್ಡರ್ ಮಾಡಿದ್ವಿ. ಏನು ಇಲ್ಲಿ 8 ರೂಪಾಯಿ 10 ಪೈಸೆ ಕೊಟ್ಟಿದ್ವಿ. ಇವನು ಹೇಳ್ದ 9 ರೂಪಾಯಿ 50 ಪೈಸೆ ಕೊಟ್ಟರೆ ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳ್ದ. ಅವನಿಗೆ 3 ಲಕ್ಷ ಗ್ಲೌಸ್ಗಳನ್ನು ಆರ್ಡರ್ ಕೊಟ್ಟರೆ ಅವ್ನು ಕೊಟ್ಟಿರೋದೆಷ್ಟು 50,000 ಮಾತ್ರ, ಜಾಸ್ತಿ 30,000 ಮಾತ್ರ, 30,000. ಆ 30,000ಗೆ ಎಷ್ಟು ಖರ್ಚಾಗಿದೆ? 28,50,000 ರೂಪಾಯಿ ಖರ್ಚಾಗಿದೆ. ಆದರೆ ಜೂನಲ್ಲಿ ಮತ್ತೆ ಒಮ್ಮೆ ಕೊಟೇಶನ್ ಕರೆದಂಥ ಟೈಮಲ್ಲಿ L1 ಬಿಲ್ಡರ್ಸ್ನಲ್ಲಿ ಆಶ್ಕೋ ಏಜೆನ್ಸಿಯವರು ಅವ್ರು ಹೇಳಿದ್ರು, ನೀವು ಇಲ್ಲಿ ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ರಿ? 9 ರೂಪಾಯಿ 50 ಪೈಸೆ ಕೊಟ್ಟಿದ್ರಿ. ಮಾರ್ಚಲ್ಲಿ ಕರೆದಂಥ ಟೈಮಲ್ಲಿ ನಮ್ಗೆ ಸರಿ ಹೋಗಲ್ಲ, 11 ರೂಪಾಯಿ 40 ಪೈಸೆ ಕೊಟ್ಟರೆ ನಾವು ಮತ್ತೆ ಬರ್ತೀವಿ ಅಂತೇಳಿ ಹೇಳಿದ್ರು. ಆಯ್ತು ಅಂತೇಳಿ ನಾವೇನು ಮಾಡಿದ್ವಿ, ಪುನಃ 6 ಲಕ್ಷ ಗ್ಲೌಸ್ಗಳು ಆರ್ಡರ್ಗಳನ್ನು ಕೊಟ್ಟಿವಿ. ಆದರೆ ಅವ್ನು ಕೊಟ್ಟಿರೋದು ಜೂನ್ 30ಗೆ ಅವ್ನು ಕೊಟ್ಟಿರೋದು ಕೇವಲ ಸ್ವಲ್ಪ ಮಾತ್ರ, ಅಂದರೆ ಸ್ವಲ್ಪ ಏನೂ ಕೊಡಲಿಲ್ಲ. ಸಾರಿ, ಏನೂ ಕೊಡಲೇ ಇಲ್ಲ ಅವನು. ಇನ್ನು ಸಪ್ಲೈ ಆಗ್ತಾ ಇದೆ ಅಂತ, ಇನ್ನು ಇಲ್ಲಿ ತನಕ ಆಗಿದೆ, ಕೊಟ್ಟಿಲ್ಲ. ಇವಾಗ ಇನ್ನ ಸಪ್ಲೈ ಆಗ್ತಾ ಇದೆ, ನನ್ನಲ್ಲಿ ಸ್ವಲ್ಪ ತಪ್ಪಿದೆ, ನಾನು ಇನ್ನ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಟ್ಟಾರೆಯಾಗಿ ನಾವು ತಗೊಂಡಿರೋದಂಥದ್ದು, ಈ ಸರ್ಜಿಕಲ್ ಗ್ಲೌಸ್ ತಗೊಂಡಿರೋಂಥದ್ದು 30,000 ರೂಪಾಯಿ ಎಷ್ಟು ಖರ್ಚಾಗಿರ್ಬೋದು ಯೋಚನೆ ಮಾಡಿ. 28,50,000 ರೂಪಾಯಿ ಮಾತ್ರ ಖರ್ಚಾಗಿದೆ. 28,50,000 ರೂಪಾಯಿ ಖರ್ಚಾಗಿದೆ. ಆದರೆ ಸಿದ್ದರಾಮಯ್ಯ ಆರೋಪನೇನು? ಹೌದ್ರಿ. ಹಂಗಾಗಿ ನಮಗೆ ಖರ್ಚಾಗಿರೋದಂತ ಕೇವಲ 28 ಲಕ್ಷ ರೂಪಾಯಿದ 50,000 ರೂಪಾಯಿ ಖರ್ಚಾಗಿದೆ. ಸಿದ್ದರಾಮಯ್ಯ ಆರೋಪನೇನು? ಮಾರ್ಕೆಟ್ ರೇಟ್ 10 ಕೋಟಿ ರೂಪಾಯಿ ಅಂತೆ. ನೋಡ್ರಿ, ಮಾರ್ಕೆಟ್ ರೇಟ್ 10 ಕೋಟಿ ರೂಪಾಯಿ. ಆದರೆ ಮಾರ್ಕೆಟ್ ರೇಟು 10 ಕೋಟಿ ರೂಪಾಯಿ, ಮಾರ್ಕೆಟ್ ರೇಟು 20 ಕೋಟಿ ರೂಪಾಯಿ ಆದರೆ ಇವರು 40 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಅಂತೇಳಿ ಆರೋಪಣೆ ಮಾಡಿದ್ದಾರೆ. ಸತ್ಯಕ್ಕೆ ಬಹಳ ದೂರವಾದಂಥ ವಿಚಾರ. ಯಾಕಂದ್ರೆ ಯಾವುದೇ ವಿಚಾರ ಆಗಿರ್ಬೋದು, ಇದು ಜನರ ರೊಕ್ಕ, ಸರ್ಕಾರದ ರೊಕ್ಕ. ಇದರಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅವ್ರು ದೇವ್ರ ಪರೀಕ್ಷೆ ಕೊಡ್ತಾರೆ. ಯಾಕಂದ್ರೆ ಅದೇ ವಿಚಾರದಲ್ಲಿ ಈ ರೀತಿ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಂತ ಕೆಲಸ ಆಗಬಾರ್ದು. ಯಾಕಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಕಾಂಗ್ರೆಸ್ ಪಕ್ಷದವರು ಅವರು ಅಧಿಕಾರ ಕಳ್ಕೊಂಡರಿಂದ ಹತಾಶರಾದಂಥ ಟೈಮಲ್ಲಿ ಈ ರೀತಿ ಆರೋಪ. ಸತ್ಯಕ್ಕೆ ಆ ಭೂಮಿಗೆ ಆಕಾಶಕ್ಕಿಂತ ವ್ಯತ್ಯಾಸಗಳು ಕಾಣ್ತಾ ಇದಾವ. ಹೇಳ್ರಿ, ಇದರಲ್ಲಿ ಯಾವುದನ್ನ ಒಂದು ಸಿಂಗಲ್ ರೂಪಾಯಿ ಅವ್ಯವಹಾರ ಆಗಿದ್ರೆ ನೀವು ಏನು ಹೇಳಿದ್ರೆ ಅದು ಕೇಳೋಣ, ಬೇರೆ ಪ್ರಶ್ನೆ ಇಲ್ಲ. 1 ರೂಪಾಯಿ $1 ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದರೆ ಒಂದು ಕ್ಷಣ ಕೂಡ ಈ ಸ್ಥಾನದಲ್ಲಿ ಕೊಡಲ್ಲ. ಅವತ್ತು ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಬೇಕು, 1 ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಈ ರೀತಿ ನಾನು ಇಷ್ಟೊಂದು ದೊಡ್ಡ ಸುಳ್ಳುಗಳನ್ನು ಹೇಳ್ಕೊಂಡು ಹೋದ್ರೆ ಜನರಿಗೆ ನಂಬಂತ ಸುಳ್ಳನ್ನು ಹೇಳಬೇಕಾಗುತ್ತೆ. ಅಧಿಕಾರವನ್ನು ಕಳ್ಕೊಂಡು ಇವತ್ತು ಹತಾಶರಾಗಿ ತಾವು ಮಾತಾಡ್ತಾ ಇದ್ದೀರಿ. ಸ್ಯಾನಿಟೈಸರ್ ವಿಚಾರದಲ್ಲಿ ಮಾರ್ಚ್ 14ನೇ ತಾರೀಕಿಗೆ SM ಫಾರ್ಮಟಿಕಲ್ ಕಂಪನಿಗೆ ಬೆಂಗಳೂರವ್ರಿಗೆ 108 ರೂಪಾಯಿಗೆ 20 ಬಾಟಲಿ, ಸರ್ 20,000 ಬಾಟ್ಲು ಕೊಡ್ಬೇಕಂತ ಆರ್ಡರ್ ಮಾಡಿದ್ವಿ. SM ಫಾರ್ಮಟಿಕಲ್ ಕಂಪನಿ ಕಳೆದ ವರ್ಷ, ನಾವೇನು ಇವತ್ತು ಅವನಿಗೆ ಹೇಳ್ತಾ ಇಲ್ಲ, ಕಳೆದ ವರ್ಷ ಹಿಂದಿನ ಸರ್ಕಾರದಲ್ಲೆಲ್ಲ ಕೂಡ ಅವನೇ ಸಪ್ಲೈ ಮಾಡ್ಕೊಂಡು ಬಂದಿರೋ ಕಾರಣ ಅವನಿಗೆ ಆರ್ಡರ್ ಕೊಟ್ವಿ. ಆರ್ಡರ್ ಕೊಟ್ಟ ನಂತರ ಅವನೇನು ಮಾಡ್ದ, ಇವತ್ತು ಏನು ರಾ ಮೆಟೀರಿಯಲ್ ಕೊರತೆ ಆಗಿದೆ, ರೇಟ್ ಜಾಸ್ತಿ ಕೊಡ್ಬೇಕಂದೇಳಿ ಮತ್ತೆ ಪುನಃ ಅವನು 138 ರೂಪಾಯಿಗೆ ಮತ್ತೆ ಜಾಸ್ತಿ ಮಾಡಿ ಮತ್ತೆ ಅವ್ರಿಗೆ ಆರ್ಡರ್ನ್ನು ಕೂಡ ಕೊಟ್ಟು 108 ರೂಪಾಯಿಗೆ ಮುಂಚೆ ಹೇಳಿದ್ವಿ. ಅವನು ಪುನಃ ಸಪ್ಲೈ ಮಾಡೋಕ್ಕಲ್ಲ, ರಾ ಮೆಟೀರಿಯಲ್ ಜಾಸ್ತಿ ಆಗಿದೆ, ನಮ್ಮ ಕೋವಿಡ್ ಇದೆ, ಹಿಂಗಂದ್ರೆ ಹೆಂಗನ ಮಾಡಿ ಸಪ್ಲೈ ಮಾಡಪ್ಪ ಸಾಕು, ಆಮೇಲೆ ನೋಡೋಣ ಅಂತೇಳಿ ಅವ್ನು 138 ರೂಪಾಯಿ ಕೊಟ್ವಿ. ಆಮೇಲೆ ಸಪ್ಲೈ ಅಲ್ಲಿ ಕೂಡ 138 ರೂಪಾಯಿ ಕೊಟ್ಟರು ಕೂಡ ಸಪ್ಲೈ ಮಾಡಿಲ್ಲ, ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಅವನು ಸಪ್ಲೈ ಮಾಡಿಲ್ಲ. ಹಾಗಾಗಿ ಅವತ್ತು 9 ಕರ್ನಾಟಕದಲ್ಲಿ ಸುಮಾರಾಗಿ 9 ಸ್ಯಾನಿಟೈಸರ್ ಮ್ಯಾನುಫ್ಯಾಕ್ಚರ್ನ ಲಿಸ್ಟ್ ಮಾಡಿಕೊಂಡು ಯಾರ್ಯಾರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೋ, ಯಾರ್ಯಾರು ಕೆಪಾಸಿಟಿ ಏನಿದೆ ಚೆಕ್ ಮಾಡಿಕೊಂಡು ಅವತ್ತು 2 ಕಂಪನಿಗಳನ್ನು ಅದು ಕೆಪಾಸಿಟಿ ಆಧಾರದ ಮೇಲೆ ಅವ್ರು ಗುರುತಿಸಿದ್ವಿ. ಗುರುತಿಸಿದಂಥ ಕೆಲಸ ನಾವು ಮಾಡಿದಂಥ ಟೈಮಲ್ಲಿ ಕೂಡ ಅಲ್ಲಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತು ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಾರ್ಚ್ 1ನೇ ತಾರೀಕಿಗೆ 200 ml ಬಾಟಲ್ಗಳನ್ನು 100 ರೂಪಾಯಿ ತರ ಫಿಕ್ಸ್ ಮಾಡಿ ಆದೇಶವನ್ನು ಹೊರಡಿಸಿತ್ತು. ನಾವು ಆದೇಶ ಹೊರಡಿಸಿಲ್ಲ, ಕೇಂದ್ರ ಸರ್ಕಾರ ಹೊರಡಿಸಿದಂಥ ಆದೇಶದಲ್ಲಿ ಅವತ್ತು ಅದರಿಂದ ಮಹೀಂದ್ರ ಲ್ಯಾಬ್ ಅವರು ಬೆಂಗಳೂರವರು 500 ml ಬಾಟ್ಲುಗಳು 250 ರೂಪಾಯಿ ಅಂತೆ 25,000 ರೂಪಾಯಿ
25,000 ಕ್ವಾಂಟಿಟಿ ಆರ್ಡರ್ ಮಾಡಿ ಸಪ್ಲೈ ಕೂಡ ಆಯಿತು. ನೋಡಿ, ಇದೆಲ್ಲ ಆದಮೇಲೆ 25,000 ಅವತ್ತು ಸಪ್ಲೈ ಕೂಡ ಮಾಡಿದರು. ಅದು ಖರ್ಚಾಗಿರೋದೆಷ್ಟು? 62,50,000 ರೂಪಾಯಿ ಖರ್ಚಾಗಿದೆ. 62,50,000 ರೂಪಾಯಿ ಖರ್ಚಾಗಿದೆ. ಮುಂದುವರೆದಂತ ಈ ಚಿರಾನಿ ಅಸೋಸಿಯೇಟ್ ಚರಣ್ ಅಸೋಸಿಯೇಟ್ ಅವರು ಬೆಂಗಳೂರವರು 500 ml ಬಾಟ್ಲಿಗೆ 245 ರೂಪಾಯಿ ಅಂತೆ 1 ಲಕ್ಷ ಕ್ವಾಂಟಿಟಿಗೆ ಆರ್ಡರ್ ಮಾಡಲಾಗಿತ್ತು. ಅವರು 83,230 ಮಾತ್ರ ಸಪ್ಲೈ ಆಗಿದೆ. ಇನ್ನು ಮೊತ್ತ ಇನ್ನು ಮಾಡ್ತೀನಿ ಅಂತ ಹೇಳಿದನ. ಅದು ಖರ್ಚಾಗಿರೋದಷ್ಟು ನೆನ್ಪಿಟ್ಕೊಡ್ರಿ. ಅದು ಖರ್ಚಾಗಿರೋದು ಇವೆಲ್ಲ ಕೂಡ ಏನು ಈ ಸ್ಯಾನಿಟೈಸರ್ಗಳಿಗೆ ಖರ್ಚಾಗಿ, ಹ್ಯಾಂಡ್ ಸ್ಯಾನಿಟೈಸರ್ ಖರ್ಚಾಗಿರೋದು ಒಟ್ಟು 2,65,00,000 ರೂಪಾಯಿದ 80,000 ರೂಪಾಯಿ ಖರ್ಚಾಗಿದೆ. 2,65,00,000 ರೂಪಾಯಿದ 80,000 ರೂಪಾಯಿ ಸ್ಯಾನಿಟೈಸರ್ಗೆ ಖರ್ಚಾಗಿರುತ್ತದೆ. ಅದು ml 500 ml ಟೋಟಲ್ ಆಗಿ ನಿಮಗೆ ಒಂದು ಲಕ್ಷದ ಚಿಲ್ಲರ್ ಹತ್ತತ್ರ 1 ಲಕ್ಷ ಕ್ವಾಂಟಿಟಿ 50,000 liters you can take it. 2 crores 2 crores 65 lakhs 80,000. 2 crores 65 lakhs 80,000. ಅದಾದ್ಮೇಲೆ 4 ಲಕ್ಷ ಕ್ವಾಂಟಿಟಿ ಫ್ರೀ ಆಗಿ ಕೊಟ್ಟಿದ್ದಾರೆ. 2 lakh. ಅದು ಆದಮೇಲೆ ಬಹಳಷ್ಟು ಸ್ಯಾನಿಟೈಸರ್ ಬಹಳಷ್ಟು ಡಿಮ್ಯಾಂಡ್ ಆದಮೇಲೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ರು. ಏನು ಅಂದ್ರೆಗಿನ ಯಾರ್ಯಾರು ಎಕ್ಸೈಸ್ ಇಂಡಸ್ಟ್ರಿ ಇದಾವೋ, ಶುಗರ್ ಫ್ಯಾಕ್ಟ್ರಿಗಳಿದಾವೋ ಅವರೆಲ್ಲ ಕೂಡ ಪ್ರೊಡಕ್ಷನ್ ಮಾಡಿ ಫ್ರೀ ಆಗಿ ಕೊಡಬೇಕಂತೇಳಿ ಆದೇಶ ಮಾಡಿದ ನಂತರ ನಾವು ಕೆಲವೊಂದು CSR ಫಂಡ್ಸ್ ಮೂಲಕ ಅವರೆಲ್ಲ ಕೊಡುವಂಥ ಟೈಮಲ್ಲಿ ನಾವು ಒಂದು ತೀರ್ಮಾನ ತಗೊಂಡು ಇನ್ನು ಮುಂದೆ ಹ್ಯಾಂಡ್ ಸ್ಯಾನಿಟೈಸರು ಖರೀದಿ ಮಾಡಬಾರ್ದು, ಹ್ಯಾಂಡ್ ಸ್ಯಾನಿಟೈಸರ್ ಖರೀದಿ ಮಾಡಬಾರ್ದು ಅಂತೇಳಿ ಅದು ಡಿಸಿಷನ್ ತಗೊಂಡ ನಂತರ ಒಟ್ಟಾರೆಯಾಗಿ ನಮ್ಮ ಇಲಾಖೆಯಲ್ಲಿ ಖರೀದಿ ಮಾಡಿರೋಂಥದ್ದು ನಮ್ಮೆಲ್ಲ ಪ್ರೊಕ್ಯೂರ್ಮೆಂಟ್ ಇಲ್ಲಿ ತನಕ ಖರೀದಿ ಮಾಡಿರೋಂಥದ್ದು ಎಷ್ಟು ಅಂದ್ರೆಗಿನ 290 ಕೋಟಿ 60 ಲಕ್ಷದ 12,597.96 290 ಕೋಟಿ 60 ಲಕ್ಷದ 12,597.96 ನಾವು ಖರೀದಿ ಮಾಡಿರೋಂಥದ್ದು ಇಲ್ಲಿ ತನಕ ನಮ್ಮ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ನಿಂದ. ಇನ್ನೊಂದ್ಸರಿ ಹೇಳಿ. ಈ 290 ಕೋಟಿ 60 ಲಕ್ಷದ 12,597.96 ಇಲ್ಲಿ ತನಕ ಖರೀದಿ ಮಾಡಿರೋಂಥದ್ದು. ಅಬ್ಬಬ್ಬಬ್ಬೋ, ಈ ಸಿದ್ದರಾಮಯ್ಯರದು ಮತ್ತೆ DK ಶಿವಕುಮಾರ್ ಅವರು ಅವ್ರ ಆರೋಪಣೆ ಯಪ್ಪ ಏನು ಇರಬೇಕಲ್ಲ, ಅವ್ರಂಗ ಅನ್ಕೊಂಡ್ಬಿಟ್ಟಾರ ನಮ್ಮ ಸರ್ಕಾರ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮನ್ನ ಮಾನಿಟರ್ ಮಾಡ್ತಾ ಇದಾರ್ರಿ. ನಾವೆಲ್ಲ ಸಚಿವ ಸಂಪುಟದಲ್ಲಿದ್ದಂತ ನನ್ನ ಸ್ನೇಹಿತರೆಲ್ಲರಿಗೂ ಡಾಕ್ಟರ್ಗಳಿದಾರ. ಒಬ್ಬ ಡಾಕ್ಟರ್ ಬಂದು ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಬ್ಬ ಡಾಕ್ಟರ್ ಬಂದು ನಮ್ಮ ಸುಧಾಕರ್ ಇದ್ದಾರ. ಜೊತೆಲಿ ನನ್ನ ಅನುಭವಿದ್ದಂಥ ಜಾವೇದ್ ಅಖ್ತರು, ಮಂಜುಶ್ರೀ ಅಂತರು ಒಳ್ಳೆ ಅಧಿಕಾರಿಗಳಿದ್ದಾರ. ಯಾಕೆ ನೀವು ಹೇಳ್ರಲ್ಲ, ಒಂದು ಪ್ರೂವ್ ಮಾಡ್ರಪ್ಪ, ಒಂದು ಪ್ರೂವ್ ಮಾಡಿದ ದಿನ ಒಂದು ಕ್ಷಣ ಇದ್ರೆ ಕೇಳ್ರಿ. ನಾನು ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ನಾನು ಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಆರೋಪಣೆ ಬಂದಂಥ ಟೈಮಲ್ಲಿ ಯಾವತ್ತೂ ಕೂಡ ಒಂದು ಕ್ಷಣ ಕೂಡ ಇರೋವಂಥನಲ್ಲ ನಾನು. ಯಾಕಂದ್ರೆ ನಾನು ಯಾಕೆ ಇಷ್ಟು ರೋಷವಾಗಿ ಮಾತಾಡ್ತೀನಿ ಅಂದರೆ ಸತ್ಯ ಇದ್ರೆ ಹಂಗೆ ಬರುತ್ತೆ. ಸತ್ಯ ಇದ್ದಂಥ ಟೈಮಲ್ಲಿ ಮಾತಾಡಬೇಕಾಗುತ್ತೆ. ಎಷ್ಟು ರೀ, ಏನು ದಿನನಿತ್ಯ ಅಷ್ಟು ಅವ್ಯವಹಾರ ಆಗಿದೆ. ಎಷ್ಟು ಅವ್ಯವಹಾರ ಆಗಿದೆ? 2,229 ಕೋಟಿ ಅವ್ಯವಹಾರ ಆಗಿದೆ ಅಂತೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಅಲ್ಲ, ಎಲ್ಲ ಸೇರ್ಕೊಂಡು ಎಲ್ಲ ಕೂಡ ಕೊಡ್ತೀವಿ. ಯಾಕಂದ್ರೆ ಯಾವುದು ಮುಚ್ಚಿಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಮೇಜರ್ ಪ್ಲೇಯರ್ ಬಂದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ. ಯಾಕಂದ್ರೆ ಇವತ್ತು ಇವೆಲ್ಲ ಕೂಡ ಆರೋಗ್ಯ ಇಲಾಖೆ ಮೇಲೆ ಆರೋಪಣೆ ಬರ್ತಾವ. ಇವತ್ತು ಏನೇ ಆದ್ರೆ ಕೋವಿಡ್-19 ಅಂದ ತಕ್ಷಣ ಯಾರ ಮೇಲೆ ಆರೋಪಣೆ ಬರುತ್ತೆ? ಆರೋಗ್ಯ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಆರೋಪಣೆ ಬರ್ತದೆ, ಮಂತ್ರಿಗಳ ಮೇಲೆ ಆರೋಪಣೆ ಬರ್ತದೆ. ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿ ಇವತ್ತು ಭ್ರಷ್ಟಾಚಾರ ಹೇಳಿದಿರಲ್ಲ, ಸ್ವಲ್ಪನ ಮಾನವೀಯತೆ ಇರ್ಬೇಕ್ರಿ. ಸ್ವಲ್ಪನ ಮಾನವೀಯತೆ ಇರಬೇಕು. ಏನಪ್ಪ ರಾಜಕಾರಣ ನೀನೇ ಬಿಟ್ಕೊಂಡು ನೀವೇ ಬ್ಯಾಡ ಅಂತೇಳಿ ಓದಂತವ್ರು
ಇವತ್ತು ಪುನಃ ರಾಜಕಾರಣ ಆಸೆ ಬಿದ್ದಿದ್ದಂದ್ರೆ ನಾನು ಮತ್ತೆ ಪುನಃ ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಇಷ್ಟೊಂದು ದೊಡ್ಡ ಆತುರದಿಂದ ಮಾಡೋದು ಬೇಕಿರ್ತತೇನು? ಸರ್, ಈಗ ವೈದ್ಯಕೀಯ ಇಲಾಖೆ ನಾನು ಅದಕ್ಕೋಸ್ಕರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಇಲಾಖೆಯಲ್ಲಿ ಬಹಳ ಸ್ಪಷ್ಟವಾಗಿ ಎಷ್ಟು ಖರೀದಿ ಮಾಡಿದೀವೋ ಅವೆಲ್ಲ ಕೂಡ ಒಂದೊಂದು ರಾಗಿ ಕಾಳಷ್ಟು ಕೂಡ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇದರಲ್ಲಿ ಯಾವುದೇ ವಿಚಾರದಲ್ಲಿ ರಾಮ್ನವರು ಮಾತಾಡಿದಂಥ ಮಾತು ಯಾವುದನ್ನು ಒಂದು ಶಬ್ದ ಕೂಡ ತಪ್ಪಿದೆ ಅಂತೇಳಿ ತಮಗೆ ಕಂಡು ಬಂದ್ರೆ ನೀವು ನನ್ನ ಬೇಕಾದ್ರೆ ಪ್ರೂವ್ ಮಾಡ್ರಿ. ನಾನು ಈ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ಇರಲ್ಲ ಅನ್ನಂತ ಮಾತನ್ನು ಹೇಳ್ತಾ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು 24 ತಾಸು ಅಶ್ವತ್ಥ ನಾರಾಯಣವರು, ನಮ್ಮ ಸುಧಾಕರ್ ಅವರು, ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಬೊಮ್ಮಾಯಿನವರು, ನಮ್ಮ ಅನೇಕ ಮಂತ್ರಿಗಳ ಜೊತೆಲಿ ದಿನನಿತ್ಯ ಮಾತಾಡಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲವನ್ನು ಕೂಡ ಮಾನಿಟರ್ ಮಾಡೋಂಥ ಕೆಲಸ ಮಾಡ್ತಾ ಇದ್ರ. ಇವತ್ತು ಕುಣಿಯಕ್ಕೆ ಬರಲಿದ್ದಂತ ನೆಲ ಡೊಂಕ ಅನ್ನೋಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಲಾಲಚ್ಯಕ್ಕೋಸ್ಕರವಾಗಿ ಏನು ಹಿಂಗೆ ಮಾಡ್ತಾ ಇದ್ದಾನೋ ಅದು ಯಾರಿಗೂ ಕೂಡ ಶೋಭೆ ತರೋಂಥದ್ದಲ್ಲ. ಸತ್ಯತೆ ಏನೇನಿದ್ರೆ ನೀವು ಬಹಿರಂಗವಾಗಿ ನೀವೇನು ಬೇಕಾದ್ರೂ ಕೂಡ ದಾಖಲೆ ಪತ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ಕೊಡಕ್ಕೆ ನಾವು ಸಿದ್ಧವಾಗಿರ್ತೀವಿ. ದಯವಿಟ್ಟು ಆರೋಪಣೆ ಮಾಡೋಂಥ ಟೈಮಲ್ಲಿ ನೀವು ಸತ್ಯಕ್ಕೆ ಹತ್ತಿರವಾದಂಥ ಆರೋಪಣೆ ಮಾಡಬೇಕೆಂದೇಳಿ ವಿನಂತಿಯನ್ನು ಮಾಡ್ತಾ ಇಲ್ಲ. ನಾವು ಎಲ್ಲವೂ ಕೂಡ ಇವತ್ತು ನಿಮ್ಮ ಪಾರದರ್ಶಕವಾಗಿ ನಮ್ಮ ಕೆಲವೊಂದು ಮೆಡಿಕಲ್ ಎಜುಕೇಶನ್ದಲ್ಲಿ ಖರೀದಿ ಆಗ್ಯಾವ, ಸರ್ ನಿಮ್ದು ಕೆಲವೊಂದು BBMPಯಲ್ಲಿ ಖರೀದಿ ಆಗ್ಯಾವ, ನೆನ್ಪಿಟ್ಕೋಬೇಡಿ BBMPಯಲ್ಲಿ ಖರೀದಿ ಆಗಿದಾವ, ಕೆಲವೊಂದು ಸೋಷಿಯಲ್ ವೆಲ್ಫೇರ್ದಲ್ಲಿ ಡಿಪಾರ್ಟ್ಮೆಂಟಲ್ಲಿ ಖರೀದಿ ಆಗ್ಯಾವ. ಯಾಕಂದ್ರೆ ಇವು ಗ್ರಾಮ ಮಟ್ಟದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇನ್ನು ಗ್ರಾಮ ಮಟ್ಟದಿಂದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಸವಲತ್ತನ್ನು ಒದಗಿಸಬೇಕಾಗಿದೆ. ಅದು ಎಲ್ಲ ಡೀಟೇಲ್ಗಳಪ್ಪ ಏನು ಕೇಳ್ತೀರ ಕೇಳ್ರಿ ಅಷ್ಟೇ. ನೀವು ಎಲ್ಲ ಕೇಳಿದಂಥ ಎಲ್ಲ ವಿಷಯಗಳಿಗೆ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಮುಂದೆ ಎಲ್ಲವನ್ನು ಕೂಡ ಇವತ್ತು BBMPಗೆ ಸಂಬಂಧಪಟ್ಟಿದಂತ ಇರ್ಬೋದು, ಮೆಡಿಕಲ್ ಎಜುಕೇಶನ್ ಸಂಬಂಧಪಟ್ಟಿರುವಂಥದ್ದು, ಸೋಷಿಯಲ್ ವೆಲ್ಫೇರ್ ಸಂಬಂಧಪಟ್ಟಿದಂತ ಇರ್ಬೋದು, ನಮ್ಮ ಇಲಾಖೆಯಲ್ಲಿ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ತಮ್ಮ ಒದಗಿಸಂತ ಕೆಲಸ ಮಾಡ್ತೀವಿ. ಸರ್, ಈ ಖರೀದಿ ಸಂಬಂಧಪಟ್ಟಾಗೆ ಸರ್ ನಮ್ದು ಮುಗಿಸ್ಬಿಡ್ತೀವಿ, ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಲಿ. ನಿಮ್ಮ ಖರೀದಿ ಇದಕ್ಕೆಲ್ಲ ಎಕ್ಸ್ಪರ್ಟ್ ಕಮಿಟಿ ಒಂದಿತ್ತ ಸರ್? ಸರ್ ನಾವು ಯಾವುದು ಕೂಡ ಸ್ವಂತ ಖರೀದಿ ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟೆಷ್ಟು ದೊಡ್ಡ ಮಂದಿ IAS ಆಫೀಸರ್ಗಳು ಕುಂತಾರಂದ್ರೆ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ಸರ್ ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಮೂಲಕನೇ ತಗೋಬೇಕು. ನಾವು ಕೇಳಿದ್ರೆ ನಮ್ಮ ಮಂಜುಶ್ರೀ ನಮ್ಮ ಮಾತು ಕೇಳ್ತಾಳೇನು? ಇಲ್ಲದ ಜಾವೇದ್ ನಮ್ಮ ಮಾತು ಕೇಳ್ತಾರೆ. ಯಾರು ನಮ್ಮ ಮಾತು ಕೇಳೋದೇ ಇಲ್ಲ ಅವರು. ಈ ಖರೀದಿ ಮಾಡಿ ಅಲ್ಲ ಖರೀದಿ ಮಾಡಂತ ವಿಚಾರದಲ್ಲಿ ಬೇಕಾ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ನೋಡಿ ಸರ್, ಅಡ್ಮಿನಿಸ್ಟ್ರೇಷನ್ ವಿಚಾರ ಸರ್, ಇದು ಖರೀದಿ ಮಾಡಂತ ವಿಚಾರದಲ್ಲಿ ನಾವು ಸ್ವಂತ ಖರೀದಿ ಮಾಡಬಾರ್ದು ಸರ್, ನಾವು ಮಾಡಬಾರ್ದು ಸರ್. ಅಲ್ಲ ನಾನೇನು ಹೇಳ್ತೇನೆ ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಹೇಳಿದ ಮಾತು ಕೇಳು, ನನ್ನ ಮಾತು ಕೇಳು ಅಣ್ಣ ನನ್ನ ಮಾತು ಕೇಳು. ಯಾಕಂದ್ರೆ ಅಂತೀರಂದ್ರೆ ಅವರು ಪ್ರಾಮಾಣಿಕ ಅಧಿಕಾರಿಗಳು, ಎಷ್ಟೋ ವರ್ಷಗಳಿಂದ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡು ಬಂದಂತವ್ರು. ಅವರು ಈ ಖರೀದಿ ಮಾಡಂತ ವಿಚಾರದಲ್ಲಿ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ನೀನು ಹೇಳೋಣ ನನ್ನ ಮಾತು, ಖರೀದಿ ಮಾಡಂತ ವಿಚಾರದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲ ಎಕ್ಸ್ಪರ್ಟ್ ಕಮಿಟಿ